ಚಾಮರಾಜನಗರದಲ್ಲಿ 5 ಹುಲಿಗಳ ಹತ್ಯೆ ಕೇಸ್ ಆಯಿತು. ಇದೀಗ ಬಿಆರ್ಟಿ ಅರಣ್ಯ ವಲಯದಲ್ಲಿ ಚಿರತೆ ಕಳೇಬರ ಪತ್ತೆಯಾಗಿದೆ. 5 ವರ್ಷದ ಗಂಡು ಚಿರತೆಗೆ ವಿಷವಿಟ್ಟು ಹತ್ಯೆ ಮಾಡಿರುವಂತಹ ಸಂಶಯಗಳು ಇಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಕೊತ್ತಲವಾಡಿ ಸಮೀಪ ಗಂಡು ಚಿರತೆಯ ಶವ ಪತ್ತೆಯಾಗಿದೆ. ಗಣಿತ್ಯಾಜ್ಯದ ಕಲ್ಲು ಸಂಗ್ರಹಿಸಿಟ್ಟಿರುವಂತಹ ಜಮೀನಲ್ಲೇ ಚಿರತೆಯ ಶವ ಪತ್ತೆಯಾಗಿದೆ. ಸತ್ತ ಚಿರತೆ ಸನಿಹದಲ್ಲೇ ಕರುವಿನ ಶವ ಕೂಡ ಪತ್ತೆಯಾಗಿದೆ. ಇದರಿಂದಾಗಿ ವಿಷಪ್ರಾಶನವನ್ನ ಮಾಡಿ ಆ ಚಿರತೆಯನ್ನ ಕೊಂದಾಕಿರಬಹುದು ಅಂತೇಳಿ ಸಂಶಯಗಳು ಮೇಲೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಹುಲಿ ಪ್ರಕರಣದಲ್ಲೂ ಹಂಗೆ ಆಗಿತ್ತು. ಹುಲಿ ಶವ ಸಿಕ್ಕ ಸ್ವಲ್ಪ ದೂರದಲ್ಲೇ ಇತರ ವಿಷವಿಟ್ಟಿರುವಂತಹ ಹಸುವಿನ ಶವನೂ ಪತ್ತೆಯಾಗಿತ್ತು. ಇದೇ ಮಾದರಿಯಲ್ಲಿ ಈಗ ಚಿರತೆ ಶವನೂ ಪತ್ತೆಯಾಗಿದೆ. ಬಿಆರ್ಟಿ ಅರಣ್ಯ ಅಧಿಕಾರಿಗಳು ಈ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಅನುಮಾನಗಳಿಗೆ, ಸಂಶಯಗಳಿಗೆ ಇದು ಕಾರಣವಾಗ್ತಾ ಇದೆ. ಅಂದ್ರೆ ಸಿಬ್ಬಂದಿ, ಅರಣ್ಯ ಇಲಾಖೆ ಸಿಬ್ಬಂದಿ, ಅಧಿಕಾರಿಗಳ ಮೇಲೂ ಕೂಡ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಸರಿಯಾಗಿ ಅವ್ರ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರಾ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಈ ಪ್ರಕರಣಗಳು ರಿಪೀಟೆಡ್ಲಿ ಹುಟ್ಟುಹಾಕ್ತಾ ಇದೆ. ಅಂದ್ರೆ ಒಂದೇ ಮಾದರಿಯಲ್ಲೇ ಈ ತರ ಪ್ರಾಣಿಗಳ, ವನ್ಯಜೀವಿಗಳ ಹತ್ಯೆ ಆಗ್ತಿರೋದ್ರಿಂದ ಸಿಬ್ಬಂದಿ ಕಾರ್ಯವೈಖರಿ ಬಗ್ಗೆ ಈಗ ಪ್ರಶ್ನೆಗಳು ಮತ್ತೆ ಮತ್ತೆ ಉದ್ಭವವಾಗ್ತಾ ಇದೆ. ಬಿಆರ್ಟಿ ಅರಣ್ಯ ವಲಯದಲ್ಲಿ ಚಿರತೆ ಕಳೇಬರ ಪತ್ತೆಯಾಗಿದೆ. ಈ ಚಿರತೆ ಶವ ಸಿಕ್ಕಿದೆಯಲ್ಲ, ಸ್ವಲ್ಪ ದೂರದಲ್ಲೇ ಹಸುವಿನ ಶವವೂ ಪತ್ತೆಯಾಗಿದೆ. ವಿಷಪ್ರಾಶನ ಮಾಡಿ ಇದನ್ನ ಕೊಂದಿರುವಂತಹ ಸಂಶಯಗಳು ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಚಾಮರಾಜನಗರದಲ್ಲಿ 5 ಹುಲಿಗಳ ಹತ್ಯೆ ಕೇಸ್ ಆಯಿತು. ಇದೀಗ ಬಿಆರ್ಟಿ ಅರಣ್ಯ ವಲಯದಲ್ಲಿ ಚಿರತೆ ಕಳೇಬರ ಪತ್ತೆಯಾಗಿದೆ. 5 ವರ್ಷದ ಗಂಡು ಚಿರತೆಗೆ ವಿಷವಿಟ್ಟು ಹತ್ಯೆ ಮಾಡಿರುವಂತಹ ಸಂಶಯಗಳು ಇಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಕೊತ್ತಲವಾಡಿ ಸಮೀಪ ಗಂಡು ಚಿರತೆಯ ಶವ ಪತ್ತೆಯಾಗಿದೆ. ಗಣಿತ್ಯಾಜ್ಯದ ಕಲ್ಲು ಸಂಗ್ರಹಿಸಿಟ್ಟಿರುವಂತಹ ಜಮೀನಲ್ಲೇ ಚಿರತೆಯ ಶವ ಪತ್ತೆಯಾಗಿದೆ. ಸತ್ತ ಚಿರತೆ ಸನಿಹದಲ್ಲೇ ಕರುವಿನ ಶವ ಕೂಡ ಪತ್ತೆಯಾಗಿದೆ. ಇದರಿಂದಾಗಿ ವಿಷಪ್ರಾಶನವನ್ನ ಮಾಡಿ ಆ ಚಿರತೆಯನ್ನ ಕೊಂದಾಕಿರಬಹುದು ಅಂತೇಳಿ ಸಂಶಯಗಳು ಮೇಲೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಹುಲಿ ಪ್ರಕರಣದಲ್ಲೂ ಹಂಗೆ ಆಗಿತ್ತು. ಹುಲಿ ಶವ ಸಿಕ್ಕ ಸ್ವಲ್ಪ ದೂರದಲ್ಲೇ ಇತರ ವಿಷವಿಟ್ಟಿರುವಂತಹ ಹಸುವಿನ ಶವನೂ ಪತ್ತೆಯಾಗಿತ್ತು. ಇದೇ ಮಾದರಿಯಲ್ಲಿ ಈಗ ಚಿರತೆ ಶವನೂ ಪತ್ತೆಯಾಗಿದೆ. ಬಿಆರ್ಟಿ ಅರಣ್ಯ ಅಧಿಕಾರಿಗಳು ಈ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಅನುಮಾನಗಳಿಗೆ, ಸಂಶಯಗಳಿಗೆ ಇದು ಕಾರಣವಾಗ್ತಾ ಇದೆ. ಅಂದ್ರೆ ಸಿಬ್ಬಂದಿ, ಅರಣ್ಯ ಇಲಾಖೆ ಸಿಬ್ಬಂದಿ, ಅಧಿಕಾರಿಗಳ ಮೇಲೂ ಕೂಡ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಸರಿಯಾಗಿ ಅವ್ರ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರಾ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಈ ಪ್ರಕರಣಗಳು ರಿಪೀಟೆಡ್ಲಿ ಹುಟ್ಟುಹಾಕ್ತಾ ಇದೆ. ಅಂದ್ರೆ ಒಂದೇ ಮಾದರಿಯಲ್ಲೇ ಈ ತರ ಪ್ರಾಣಿಗಳ, ವನ್ಯಜೀವಿಗಳ ಹತ್ಯೆ ಆಗ್ತಿರೋದ್ರಿಂದ ಸಿಬ್ಬಂದಿ ಕಾರ್ಯವೈಖರಿ ಬಗ್ಗೆ ಈಗ ಪ್ರಶ್ನೆಗಳು ಮತ್ತೆ ಮತ್ತೆ ಉದ್ಭವವಾಗ್ತಾ ಇದೆ. ಬಿಆರ್ಟಿ ಅರಣ್ಯ ವಲಯದಲ್ಲಿ ಚಿರತೆ ಕಳೇಬರ ಪತ್ತೆಯಾಗಿದೆ. ಈ ಚಿರತೆ ಶವ ಸಿಕ್ಕಿದೆಯಲ್ಲ, ಸ್ವಲ್ಪ ದೂರದಲ್ಲೇ ಹಸುವಿನ ಶವವೂ ಪತ್ತೆಯಾಗಿದೆ. ವಿಷಪ್ರಾಶನ ಮಾಡಿ ಇದನ್ನ ಕೊಂದಿರುವಂತಹ ಸಂಶಯಗಳು ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಚಾಮರಾಜನಗರದಲ್ಲಿ 5 ಹುಲಿಗಳ ಹತ್ಯೆ ಕೇಸ್ ಆಯಿತು. ಇದೀಗ ಬಿಆರ್ಟಿ ಅರಣ್ಯ ವಲಯದಲ್ಲಿ ಚಿರತೆ ಕಳೇಬರ ಪತ್ತೆಯಾಗಿದೆ. 5 ವರ್ಷದ ಗಂಡು ಚಿರತೆಗೆ ವಿಷವಿಟ್ಟು ಹತ್ಯೆ ಮಾಡಿರುವಂತಹ ಸಂಶಯಗಳು ಇಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಕೊತ್ತಲವಾಡಿ ಸಮೀಪ ಗಂಡು ಚಿರತೆಯ ಶವ ಪತ್ತೆಯಾಗಿದೆ. ಗಣಿತ್ಯಾಜ್ಯದ ಕಲ್ಲು ಸಂಗ್ರಹಿಸಿಟ್ಟಿರುವಂತಹ ಜಮೀನಲ್ಲೇ ಚಿರತೆಯ ಶವ ಪತ್ತೆಯಾಗಿದೆ. ಸತ್ತ ಚಿರತೆ ಸನಿಹದಲ್ಲೇ ಕರುವಿನ ಶವ ಕೂಡ ಪತ್ತೆಯಾಗಿದೆ. ಇದರಿಂದಾಗಿ ವಿಷಪ್ರಾಶನವನ್ನ ಮಾಡಿ ಆ ಚಿರತೆಯನ್ನ ಕೊಂದಾಕಿರಬಹುದು ಅಂತೇಳಿ ಸಂಶಯಗಳು ಮೇಲೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಹುಲಿ ಪ್ರಕರಣದಲ್ಲೂ ಹಂಗೆ ಆಗಿತ್ತು. ಹುಲಿ ಶವ ಸಿಕ್ಕ ಸ್ವಲ್ಪ ದೂರದಲ್ಲೇ ಇತರ ವಿಷವಿಟ್ಟಿರುವಂತಹ ಹಸುವಿನ ಶವನೂ ಪತ್ತೆಯಾಗಿತ್ತು. ಇದೇ ಮಾದರಿಯಲ್ಲಿ ಈಗ ಚಿರತೆ ಶವನೂ ಪತ್ತೆಯಾಗಿದೆ. ಬಿಆರ್ಟಿ ಅರಣ್ಯ ಅಧಿಕಾರಿಗಳು ಈ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಅನುಮಾನಗಳಿಗೆ, ಸಂಶಯಗಳಿಗೆ ಇದು ಕಾರಣವಾಗ್ತಾ ಇದೆ. ಅಂದ್ರೆ ಸಿಬ್ಬಂದಿ, ಅರಣ್ಯ ಇಲಾಖೆ ಸಿಬ್ಬಂದಿ, ಅಧಿಕಾರಿಗಳ ಮೇಲೂ ಕೂಡ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಸರಿಯಾಗಿ ಅವ್ರ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರಾ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಈ ಪ್ರಕರಣಗಳು ರಿಪೀಟೆಡ್ಲಿ ಹುಟ್ಟುಹಾಕ್ತಾ ಇದೆ. ಅಂದ್ರೆ ಒಂದೇ ಮಾದರಿಯಲ್ಲೇ ಈ ತರ ಪ್ರಾಣಿಗಳ, ವನ್ಯಜೀವಿಗಳ ಹತ್ಯೆ ಆಗ್ತಿರೋದ್ರಿಂದ ಸಿಬ್ಬಂದಿ ಕಾರ್ಯವೈಖರಿ ಬಗ್ಗೆ ಈಗ ಪ್ರಶ್ನೆಗಳು ಮತ್ತೆ ಮತ್ತೆ ಉದ್ಭವವಾಗ್ತಾ ಇದೆ. ಬಿಆರ್ಟಿ ಅರಣ್ಯ ವಲಯದಲ್ಲಿ ಚಿರತೆ ಕಳೇಬರ ಪತ್ತೆಯಾಗಿದೆ. ಈ ಚಿರತೆ ಶವ ಸಿಕ್ಕಿದೆಯಲ್ಲ, ಸ್ವಲ್ಪ ದೂರದಲ್ಲೇ ಹಸುವಿನ ಶವವೂ ಪತ್ತೆಯಾಗಿದೆ. ವಿಷಪ್ರಾಶನ ಮಾಡಿ ಇದನ್ನ ಕೊಂದಿರುವಂತಹ ಸಂಶಯಗಳು ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ.